ನಮಸ್ಕಾರ. ದಟ್ಟ ಟ್ರಾಫಿಕ್ನಲ್ಲಿ ಮೊಲ ಮತ್ತು ಆಮೆಯ ಆಟ, ಗಣಿತ ಮತ್ತು ವಿಜ್ಞಾನಗಳ ವಿವರಣೆ. ನೀವು ಬೆಂಗಳೂರು ಅಥವಾ ವಾಹನಗಳಿಂದ ತುಂಬಿ ತುಳುಕುವ ಯಾವುದೇ ದೊಡ್ಡ ಊರಿನಲ್ಲಿ ಸ್ವಂತ ಗಾಡಿಯಲ್ಲಿ ಪ್ರಯಾಣ ಮಾಡೋರಾಗಿದ್ದರೆ ನಿಮಗೆ ಒಂದು ಸೋಜಿಗದ ಅನುಭವ ಹಾಗೆಯೇ ಇರ್ತದೆ. ನಿಮ್ಮ ಮುಂದೆ ನಿಧಾನವಾಗಿ ಹೋಗ್ತಾ ಇರುವ ಕಾರು, ಆಟೋ ಅಥವಾ ಬೈಕು ಸವಾರ ನಿಮಗೆ ಬಹಳ ಸಿಟ್ಟು ತರಿಸ್ತಾರೆ. ಹಾಗೆ ಅಂಥ ವಾಹನವನ್ನು ಕಷ್ಟಪಟ್ಟು ಹಿಂದಕ್ಕೆ ಹಾಕಿ ನೀವು ಮುಂದಕ್ಕೆ ಹೋಗ್ತೀರಿ. ನಿಮ್ಮ ಗುರಿಯನ್ನು ನಿಧಾನವಾಗಿ ಹೋಗೋನಿಗಿಂತ ಬೇಗ ತಲುಪ್ತೀರಿ ಅಂತ ನೀವು ಭಾವಿಸಿರ್ತೀರಿ. ಆದರೆ ಮುಂದಿನ ಟ್ರಾಫಿಕ್ ಸಿಗ್ನಲ್ ತಲುಪಿದಾಗ ನೀವು ಹಿಂದಕ್ಕೆ ಹಾಕಿದ ಮೆಲ್ಲಗೆ ಹೋಗ್ತಾ ಇದ್ದಂಥ ವಾಹನ ನಿಮ್ಮ ಬದಿನಲ್ಲೋ ಅಥವಾ ನಿಮ್ಮ ಹಿಂದಿರುವ ಒಂದೆರಡು ಗಾಡಿಗಳ ಜೊತೆಗೋ ನಿಂತಿರ್ತತೆ. ಅಷ್ಟೇ ಅಲ್ಲ, ಕೆಲವೇ ಒಮ್ಮೆ ಅದು ಆ ವಾಹನ ನಿಮ್ಮನ್ನೇ ಮೀರಿಸಿ ಮುಂದಕ್ಕೆ ಹೋಗಿರ್ತತೆ. ಇದರ ಹಿಂದೆ ಯಾವುದೇ ಪವಾಡ ಇಲ್ಲ. ಬದಲಿಗೆ ಇದರ ಹಿಂದೆ ಸಾರಿಗೆ ಇಂಜಿನಿಯರಿಂಗ್, ಟ್ರಾಫಿಕ್ ಇಂಜಿನಿಯರಿಂಗು ಮತ್ತು ಗಣಿತದ ಸಂಭವನೀಯತೆ ಮತ್ತು ವೇಗದ ನಿಯಮಗಳು ಕೆಲಸ ಮಾಡ್ತವೆ. ಇದನ್ನು ಗಣಿತ ಮತ್ತು ಭೌತ ವಿಜ್ಞಾನದ ಹಿನ್ನೆಲೆಯಲ್ಲಿ ವಿವರಿಸೋದಕ್ಕೆ ಸಾಧ್ಯ. ಮನುಷ್ಯರಿಗೆ, ಮಾನವರಿಗೆ ವೇಗ ಅಂದರೆ ಬೇಗ ಮುಂದೆ ಹೋಗೋದು ಅಂತ ಅನಿಸುತ್ತೆ. ರಸ್ತೆಯಲ್ಲಿ ಯಾರಾದರೂ ನಿಧಾನವಾಗಿ ಸಾಗ್ತಾ ಇದ್ದರೆ ಅವರನ್ನು ಮೀರಿಸೋದು ಗೆಲುವಿನಂತೆ ಭಾಸ ಆಗುತ್ತೆ. ಆದರೆ ರಸ್ತೆಯ ಗಣಿತ ಬೇರೆಯದೇ ಆದಂಥ ಸತ್ಯವನ್ನು, ವಾಸ್ತವಿಕತೆಯನ್ನು ನಮಗೆ ತೋರಿಸುತ್ತೆ. ಈ ವಾಸ್ತವಿಕತೆಯಲ್ಲಿ ಪ್ರಯಾಣದಲ್ಲಿ ಮುಖ್ಯವಾದ್ದು ಕ್ಷಣಿಕವಾದಂಥ ವೇಗ ಅಲ್ಲ, ಸರಾಸರಿ ವೇಗ ಅನ್ನೋದು ಎದ್ದು ಕಾಣುತ್ತೆ. ನಗರದ ರಸ್ತೆಗಳು ಕೇವಲ ಮುಕ್ತವಾದಂಥ ಪಥಗಳಲ್ಲ, ಅವುಗಳನ್ನು ಒಂದು ಜಾಲರಿ ನೆಟ್ವರ್ಕ್ ಅಂತ ಪರಿಗಣಿಸಲಾಗ್ತದೆ. ಇಲ್ಲಿ ಸಿಗ್ನಲ್ಗಳು ನಿಯತಕಾಲಿಕವಾಗಿ ಕೆಂಪು ಮತ್ತು ಹಸಿರಾಗ್ತಾ ಇರ್ತವೆ. ನಗರ ಪ್ರದೇಶಗಳಲ್ಲಿ ಸಿಗ್ನಲ್ಗಳ ಕಾರಣದಿಂದ ರಸ್ತೆಯ ಸರಾಸರಿ ವೇಗ ತೀರಾ ಕಡಿಮೆ ಇರ್ತೈತೆ. ಸಾಮಾನ್ಯವಾಗಿ ಈ ವೇಗವನ್ನು 20ರಿಂದ 30 ಕಿಲೋಮೀಟರ್ ಅಂದಾಜಂತ ನಾವು ಹೇಳ್ಬೋದು. ನೀವು 60 ಕಿಲೋಮೀಟರ್ ವೇಗದಲ್ಲಿ ಹೋದರೂ ಕೂಡ, ಮತ್ತೊಬ್ಬರು 20 ಕಿಲೋಮೀಟರ್ ವೇಗದಲ್ಲಿ ಹೋದರೂ ಕೂಡ ಇಬ್ಬರು ತಲುಪತಕ್ಕಂಥ ಸರಾಸರಿ ಸಮಯ ಒಂದೇ ಆಗಿರ್ತೈತೆ. ಯಾಕಂದರೆ ಸಿಗ್ನಲ್ಲು ಎಲ್ಲರನ್ನ ಒಂದೇ ಕಡೆ ನಿಲ್ಲಿಸಿ ಇಡೀ ಟ್ರಾಫಿಕ್ಕನ್ನು, ವೇಗಗಳನ್ನ ಮರು ಹೊಂದಾಣಿಕೆ ಮಾಡ್ತೈತೆ. 80 ಕಿಲೋಮೀಟರ್ ವೇಗದಲ್ಲಿ ದೌಡು ಹಾಯಿಸಿದ್ರು ಕೂಡ ಪ್ರತಿ ಸಿಗ್ನಲ್ನಲ್ಲಿ 2 ನಿಮಿಷ ನಿಂತರೆ ಅದರ ಪ್ರಯಾಣದ ಒಟ್ಟು ವೇಗ ಕುಸಿಯುತ್ತೆ. ಮತ್ತೊಬ್ಬ 40 ಕಿಲೋಮೀಟರ್ ಸ್ಥಿರ ವೇಗದಲ್ಲಿ ನಿಧಾನವಾಗಿ ಬಂದರೂ ಕೂಡ, ಕಡಿಮೆ ಹೊತ್ತು ನಿಲ್ಲಿಸಿದ್ರು ಕೂಡ ಆತನೇ ಬೇಗ ತನ್ನ ಗುರಿಯನ್ನು ತಲುಪಬಹುದು. ರಸ್ತೆಯ ನಿಜವಾದ ರಾಜ ವೇಗಶಾಲಿ ಅಲ್ಲ, ಆತ ಸ್ಥಿರ ಚಲನೆಯನ್ನು ಕಾಪಾಡೋನಾಗಿರ್ತಾನೆ. ನಗರದ ಟ್ರಾಫಿಕ್ ಸಿಗ್ನಲ್ಗಳು ಒಂದೊಂದು ಪ್ರತ್ಯೇಕ ದೀಪಗಳಲ್ಲ, ಅವು ಸಮಯದ ಒಂದು ಗುಪ್ತ ಲಯದಲ್ಲಿ ಕೆಲಸ ಮಾಡ್ತಾ ಇರ್ತವೆ. ನೀವು ಬಹಳ ವೇಗವಾಗಿ ಹೋದರೆ ಮುಂದಿನ ಸಿಗ್ನಲ್ಗೆ ಕೆಂಪು ಬೆಳಕಿನ ಸಮಯದಲ್ಲಿ ನೀವು ತಲುಪ್ತೀರಿ. ಆಗ ನೀವು ನಿಲ್ಲಲೇಬೇಕು. ಆದರೆ ನಿಧಾನವಾಗಿ ಬರ್ತಾ ಇದ್ದಂಥ ವಾಹನ ಅದೇ ಸಿಗ್ನಲ್ಗೆ ಹಸಿರು ಬೆಳಕಿನ ಸಮಯದಲ್ಲಿ ತಲುಪಬಹುದು. ಅದು ನಿಲ್ಲದೆ ಸುಲಭವಾಗಿ ಮುಂದಕ್ಕೆ ಸಾಗ್ತದೆ. ಹೀಗಾಗಿ ರಸ್ತೆಗಳಲ್ಲಿ ಕೆಲವು ಸಲ ನಿಧಾನವೇ ವೇಗ ಆಗಿ ಕಾಣಿಸ್ಕೊಳ್ಳುತ್ತೆ, ಬದಲಾಗುತ್ತೆ. ಇದನ್ನು ಗಣಿತದ ಸರತಿ ಸಾಲಿನ ಸಿದ್ಧಾಂತ, ಕ್ಯೂಯಿಂಗ್ ಥಿಯರಿ ಮತ್ತು ಸಿಗ್ನಲ್ ಸೈಕಲ್ ಮತ್ತು ಸಿಗ್ನಲ್ ಮರುಕಳಿಕೆಯ ಮೂಲಕ ವಿವರಿಸಬಹುದು. ಗಣಿತದ ಕ್ಯೂಯಿಂಗ್ ಥಿಯರಿ ಅಂದರೆ ಸರದಿಯ ಪ್ರಮೇಯ ಸಿದ್ಧಾಂತದ ಪ್ರಕಾರ ಟ್ರಾಫಿಕ್ ಸಿಗ್ನಲ್ ಅಂತಕ್ಕಂಥದ್ದು ಒಂದು ಸೇವಕ, ಹಾಗೆಯೇ ವಾಹನಗಳು ಅದರ ಗ್ರಾಹಕರು. ಒಂದು ಸಿಗ್ನಲ್ನ ಕೆಂಪು ದೀಪದ ಅವಧಿ T1 ಆಗಿದ್ದರೆ ನೀವು ವೇಗವಾಗಿ ಸಿಗ್ನಲ್ ತಲುಪಿದಾಗ ಅಲ್ಲಿ ಈಗಾಗಲೇ ಕೆಂಪು ದೀಪ ಇದ್ದರೆ ನೀವು ಕಾಯಲೇಬೇಕು. ಈ ಕಾಯುವ ಸಮಯವನ್ನು ನಾವು W1 ಅಂತ ಕರೆಯೋಣ. ಹಾಗೆಯೇ ನಿಧಾನವಾಗಿ ಬರ್ತಕ್ಕಂಥ ವಾಹನ ಸ್ವಲ್ಪ ಸಮಯದ ನಂತರ ಬರುತ್ತೆ, ಅದು ಕಾಯುವ ಸಮಯ W2 ಆಗಿರಲಿ. ಇಲ್ಲಿ ಗಣಿತ ಸೂತ್ರದ ಪ್ರಕಾರ ನೀವು ಕಾದ ಸಮಯ ನಂತರ ಬಂದಂಥ ವಾಹನ ಕಾಯ್ದ ಸಮಯಕ್ಕಿಂತ ಜಾಸ್ತಿ ಆಗಿರುತ್ತೆ. ಅಂದರೆ ನೀವು ವೇಗವಾಗಿ ಹೋದಷ್ಟು ಸಿಗ್ನಲ್ನಲ್ಲಿ ಹೆಚ್ಚು ಸಮಯವನ್ನು ಕಳಿತೀರಿ. ನಿಧಾನವಾಗಿ ಬರ್ತಕ್ಕಂಥ ವಾಹನ ರಸ್ತೆಯಲ್ಲಿ ಚಲಿಸ್ತಾ ಸಮಯನ ಕಳೆಯೋದ್ರಿಂದ ಅದು ಸಿಗ್ನಲ್ ತಲುಪೋಷ್ಟರಲ್ಲಿ ಕೆಂಪು ದೀಪದ ಅವಧಿ ಮುಗಿತಾ ಬಂದಿರ್ತೈತೆ. ಪರಿಣಾಮವಾಗಿ ವೇಗವಾಗಿ ಹೋಗ್ತಕ್ಕಂಥ ನೀವು, ನಿಧಾನವಾಗಿ ಬರ್ತಕ್ಕಂಥ ನೀವು ಹಿಂದಿಕ್ಕಿದವನು ಒಂದೇ ಸರತಿ ಸಾಲಿನಲ್ಲಿ ಬಂದು ನಿಂತಿರ್ತೀರಿ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭೌತ ವಿಜ್ಞಾನದ ಒಂದು ಸರಳವಾದ ಸೂತ್ರವನ್ನು ಹೇಳ್ಬೋದು. ದೂರ ಅಂತಕ್ಕಂಥದ್ದು ವೇಗ ಮತ್ತು ಸಮಯಗಳ ಉಪಲಬ್ಧ. ವೇಗದ ವಾಹನ ಹೆಚ್ಚು ವೇಗದಲ್ಲಿ ಚಲಿಸಿ ಕಡಿಮೆ ಸಮಯದಲ್ಲಿ ಸಿಗ್ನಲ್ ತಲುಪ್ತದೆ. ಆದರೆ ಸಿಗ್ನಲ್ ಕೆಂಪಾಗಿರೋದ್ರಿಂದ ಅದರ ವೇಗ 0 ಆಗುತ್ತೆ. ಅದು ಸಿಗ್ನಲ್ ಬದಿನಲ್ಲಿ ದೀರ್ಘಕಾಲ ಕಾಯ್ತೈತೆ. ನಿಧಾನದ ವಾಹನ ಕಡಿಮೆ ವೇಗದಲ್ಲಿ ಅಂದರೆ ಸ್ಥಿರವಾಗಿ ಚಲಿಸ್ತತೆ. ಅದು ಸಿಗ್ನಲ್ ತಲುಪೋ ಹೊತ್ತಿಗೆ ಸಿಗ್ನಲ್ ಹಸಿರಾಗಿರುವಂತಕ್ಕೆ ಬಂದಿರ್ತದೆ, ಅಥವಾ ವಾಹನ ನಿಂತಿರುವ ಸಾಲಿನ ಹಿಂದಿನೇ ಬಂದು ನಿಂತಿರ್ತದೆ. ಕೊನೆಯಲ್ಲಿ ಇಬ್ಬರು ಕ್ರಮಿಸಿದಂಥ ಒಟ್ಟು ದೂರ T ಒಂದೇ ಆಗಿರ್ತೈತೆ. ಹಾಗೆಯೇ ತೆಗೆದುಕೊಂಡಂಥ ಸಮಯ T ಹೆಚ್ಚು ಕಡಿಮೆ ಒಂದೇ ಆಗಿರ್ತದೆ. ಆಧುನಿಕ ನಗರಗಳಲ್ಲಿ ಸಿಗ್ನಲ್ಗಳನ್ನ ಹಸಿರು ಅಲೆ, ಗ್ರೀನ್ ವೇವ್ ತಂತ್ರಜ್ಞಾನದ ಆಧಾರದ ಮೇಲೆ ವಿನ್ಯಾಸ ಮಾಡಿರ್ತಾರೆ. ಅಂದರೆ ಒಬ್ಬ ಚಾಲಕ ನಿರ್ದಿಷ್ಟ ನಿಯಮಿತ ವೇಗದಲ್ಲಿ, ಉದಾಹರಣೆಗೆ 20ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅವನಿಗೆ ಮುಂದಿನ ಎಲ್ಲ ಸಿಗ್ನಲ್ಗಳು ಹಸಿರಾಗಿಯೇ ಸಿಗ್ತಾ ಹೋಗ್ತವೆ. ನೀವು ನಿಧಾನವಾಗಿ ವಾಹನವನ್ನು ಓವರ್ಟೇಕ್ ಮಾಡೋದಕ್ಕೆ, ನಿಧಾನವಾಗಿ ಹೋಗ್ತಕ್ಕಂಥ ವಾಹನವನ್ನು ಓವರ್ಟೇಕ್ ಮಾಡೋದಕ್ಕೆ ಅತಿ ವೇಗವಾಗಿ ಹೋದಾಗ ನೀವು ಆ ರಸ್ತೆ ನಿಗದಿಪಡಿಸಿದ ವೇಗದ ಮಿತಿಯನ್ನು ಮೀರಿರ್ತೀರಿ. ಇದರಿಂದಾಗಿ ನೀವು ಗ್ರೀನ್ ವೇವ್ ನಿಯಮದಿಂದ ಹೊರಬಿದ್ದು ಮುಂದಿನ ಸಿಗ್ನಲ್ ಹಸಿರಾಗುವ ಮುನ್ನವೇ ಅಲ್ಲಿ ತಲುಪಿ ಕೆಂಪು ದೀಪಕ್ಕೆ ಸಿಲುಕೊಳ್ತೀರಿ. ಆದರೆ ನಿಧಾನವಾಗಿ ಬರ್ತಾ ಇರುವ ವಾಹನ ಆ ನಿಗದಿತ ಸರಾಸರಿ ಸಮಯಕ್ಕೆ ವೇಗಕ್ಕೆ ಹತ್ತಿರ ಆಗಿರೋದ್ರಿಂದ ಅದು ಸಿಗ್ನಲ್ ತಲುಪೋ ಹೊತ್ತಿಗೆ
ಸರಿಯಾಗಿ ದೀಪ ಹಸಿರಾಗ್ಬೋದು ಅಥವಾ ಸುಲಭವಾಗಿ ನಿಮ್ಮ ಹಿಂದೆ ಬಂದು ಅದು ನಿಲ್ಬಹುದು. ಸಮುದ್ರದ ಅಲೆಗಳು ಹುಟ್ಟೋ ರೀತಿಯಲ್ಲಿ ರಸ್ತೆಗಳಲ್ಲಿಯೂ ಕೂಡ ಟ್ರಾಫಿಕ್ ಅಲೆಗಳು ಹುಟ್ಟುತ್ತವೆ. ಒಬ್ಬ ಚಾಲಕ ತಕ್ಷಣ ಬ್ರೇಕ್ ಹಾಕಿದರೆ ಆತನ ಹಿಂದಿನ ವಾಹನ ಮತ್ತೆ ಬ್ರೇಕ್ ಹಾಕುತ್ತೆ. ಹೀಗೆ ಆ ಕಂಪನ ಅಂದರೆ ವಾಹನಗಳನ್ನು ನಿಲ್ಲಿಸ್ತಕ್ಕಂಥ ಕಂಪನ ಹಿಂದಕ್ಕೆ ಹರಡ್ತಾ ಹೋಗುತ್ತೆ. ಕೆಲವೊಮ್ಮೆ ಮುಂದೆ ಯಾವುದೇ ಅಡ್ಡಿ ಇಲ್ಲದೆ ಇದ್ರೂ ಕೂಡ ವಾಹನಗಳು ಸಾಲು ಸಾಲವಾಗಿ ನಿಧಾನ ಆಗ್ತವೆ. ಇದನ್ನು ವಿಜ್ಞಾನಿಗಳು ಫ್ಯಾಂಟಮ್ ಟ್ರಾಫಿಕ್ ಜಾಮ್ ಅಂತ ಕರೀತಾರೆ. ಅಂದರೆ ಕಾಣದ ದಟ್ಟಣೆ ಇದು. ವೇಗವಾಗಿ ಸಾಲನ್ನು ಬದಲಾಯಿಸೋರು, ತಕ್ಷಣ ವೇಗ ಹೆಚ್ಚಿಸೋರು ಈ ಅಲೆಗಳನ್ನು ಹೆಚ್ಚಿಸ್ತಾರೆ. ಸ್ಥಿರವಾಗಿ ಸಾಗುವ ನಿಧಾನವಾಗಿ ಸಾಗುವ ವಾಹನಗಳು ಮಾತ್ರ ಈ ಅಲೆಗಳಲ್ಲಿ ಸುಲಭವಾಗಿ ತೇಲಿ ಮುಂದಕ್ಕೆ ಹೋಗ್ತವೆ. ವಾಹನಗಳನ್ನ ಹಿಂದೆ ಹಾಕೋದ್ರಲ್ಲಿ ಮಾನವನ ಮನಸ್ಸಿನ ವಿಚಿತ್ರ ಸ್ವಭಾವ ಕೂಡ ಇರುತ್ತೆ. ನಮ್ಮನ್ನು ಮೀರಿಸಿ ಹೋದಂಥ 10 ವಾಹನಗಳನ್ನ ನಾವು ಮರೆತು ಬಿಟ್ಟಿರ್ತೀವಿ. ಆದರೆ ನಾವು ಹಿಂದೆ ಹಾಕಿ ಬಂದ ಒಂದು ವಾಹನ ಮಾತ್ರ ನಮ್ಮ ಬಳಿ ಬಂದರೆ ಅದು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿದಿರ್ತೈತೆ. ಆಗ ನಮ್ಮ ಮನಸ್ಸು, ಅಯ್ಯೋ ನಾನು ಇವನನ್ನು ಹಿಂದೆ ಹಾಕಿದ್ದೆ, ಇವನು ಹೇಗೆ ನನಗೆ ಸಮನಾಗಿ ಬಂದ ಅಂತಕ್ಕಂಥ ಒಂದು ಚಿಂತನೆ ಹುಟ್ಟುತ್ತೆ. ರಸ್ತೆಗಳು ಕೇವಲ ವಾಹನಗಳ ದಾರಿ ಅಲ್ಲ, ಅವು ಜೀವನದ ಪಾಠಶಾಲೆ ಹೋದಂತೆಲ್ಲ ಹೇಳ್ಬೋದು. ಕೆಲವರು ನಿಧಾನವಾಗಿ ಸಾಗಿದ್ರು ಕೂಡ ಸ್ಥಿರವಾಗಿ ಮುಂದೆ ಹೋಗ್ತಾರೆ, ಆಮೇಲೆ ಸ್ಪರ್ಧೆಯಲ್ಲಿ ಹೋದಂತೆ. ಕೆಲವರು ಬಹಳ ವೇಗವಾಗಿ ಓಡಿದ್ರು ಕೂಡ ಪದೇ ಪದೇ ನಿಲ್ತಾರೆ, ಮೊಲ ಮಲಗಿದಂತೆ. ಜೀವನದಲ್ಲಿಯೂ ಬದುಕಿನಲ್ಲಿಯೂ ಕೂಡ ಇದು ನಿಜವಾಗಿ ಕಾಣಿಸುತ್ತೆ. ಅತಿಯಾದಂಥ ಆತರ ಯಾವಾಗಲೂ ಗೆಲುವನ್ನು ತರೋದಿಲ್ಲ. ಕೆಲವೊಮ್ಮೆ ಸಮತೋಲನ, ಸಹನೆ ಮತ್ತು ಸ್ಥಿರತೆ ವೇಗಕ್ಕಿಂತ ದೊಡ್ಡ ಶಕ್ತಿಯಾಗಿರುತ್ತೆ. ಮುಂದಿನ ಬಾರಿ ನೀವು ಯಾವುದಾದ್ರೂ ನಿಧಾನವಾದ ವಾಹನವನ್ನು ಮೀರಿಸಿ ಹಿಂದೆ ಹಾಕಿ ಹೋದಾಗ ಅದು ಮತ್ತೆ ಮುಂದಿನ ಸಿಗ್ನಲ್ನಲ್ಲಿ ನಿಮ್ಮ ಹಿಂದೆ ಕಾಣಿಸ್ಕೊಂಡ್ರೆ ಸಿಟ್ಟಾಗಬೇಡ್ರಿ. ಅದು ಕೇವಲ ಒಂದು ವಾಹನ ಅಲ್ಲ, ಟ್ರಾಫಿಕ್ ಗಣಿತದ ಜೀವಂತ ಪಾಠ ಅದು. ನಗರದ ರಸ್ತೆ ನಿಮ್ಮ ಕಿವಿನಲ್ಲಿ ನಿಧಾನವಾಗಿ ಹೇಳ್ತಾ ಇರ್ತೈತೆ, ವೇಗ ಮಾತ್ರ ಸಾಕಾಗೋದಿಲ್ಲ, ಸಮಯ, ಲಯ ಮತ್ತು ಸಹನೆ ಬೇಕು ಅಂತ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನುಭವಿಸ್ತಕ್ಕಿಂತ ಇಂತಹ ಹಲವಾರು ಸಂಗತಿಗಳ ಹಿಂದೆ ವಿಜ್ಞಾನ, ಗಣಿತಗಳು ಹಾಸುಹೊಕ್ಕಾಗಿರ್ತವೆ. ಅಂತಹ ಇತರ ಪ್ರಕರಣ ಮತ್ತು ಸಂಗತಿಗಳನ್ನ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.